ಇನ್ನು ಎಚ್.ಡಿ. ದೇವೇಗೌಡರು ಪ್ರಮಾಣ ವಚನ ಸಮಾರಂಭ ನಡೆಯಲಿರುವ ವಿಧಾನಸೌಧಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ರತ್ನಪ್ರಭಾ ಈ ಕುರಿತಾಗಿ ಎಲ್ಲ ಮಾಹಿತಿಯನ್ನ ದೇವೇಗೌಡರಿಗೆ ನೀಡಿದ್ದಾರೆ. ನಾಲ್ಕು 30 ಸುಮಾರಿಗೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿ. ಅದಕ್ಕೂ ಮುನ್ನ ಈಗ ಭರದ ಸಿದ್ಧತೆಗಳು ನಡೀತಾ ಇದೆ. ಆ ಎಲ್ಲ ಸಿದ್ಧತೆಗಳನ್ನ ದೇವೇಗೌಡರು ವಿಧಾನಸೌಧದ ಮುಂಭಾಗಕ್ಕೆ ಆಗಮಿಸಿ ಪರಿಶೀಲನೆ ನಡೆಸ್ತಾ ಇರುವಂತಹ ದೃಶ್ಯ ನೀವೀಗ ನೋಡ್ತಾ ಇದ್ದೀರಾ. ಒಂದು ಸ್ವಲ್ಪ ಬಿಟ್ ಮಾಡಿ, ಒಂದು ಹಾಫ್ ಅನ್ ಅವರ್. ಒಂದು ಸ್ವಲ್ಪ ಬಿಟ್ ಮಾಡಿ. ದೃಶ್ಯದಲ್ಲಿ ನೀವೀಗ ನೋಡ್ತಾ ಇದ್ದೀರಾ ಒಂದು ಭಾಗದಲ್ಲಿ ಯಾವ ರೀತಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅಂತ, ಮತ್ತೊಂದು ಕಡೆ ದೇವೇಗೌಡರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಯಾವೆಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅಂತ ರತ್ನಪ್ರಭಾ ಅವರು ಸಂಪೂರ್ಣ ಮಾಹಿತಿಯನ್ನ ವಿವರಿಸ್ತಾ ಇದ್ದಾರೆ. ಭದ್ರತೆಯ ಕುರಿತಾಗಿಯೂ ಕೂಡ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಹೆಚ್ಚಿನ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ದೇವೇಗೌಡರೊಂದಿಗೆ. ಇವತ್ತು ಸಂಜೆ 4:30ಕ್ಕೆ ಎಚ್.ಡಿ.ಕೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಸಿಎಂ ಆಗಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಂದ್ರ. ಎಚ್.ಡಿ.ಡಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸೊ ಯಾವೆಲ್ಲ ರೀತಿಯ ಸಿದ್ಧತೆ ನಡೆಸಲಾಗಿದೆ, ಯಾವೆಲ್ಲ ರೀತಿಯ ವಿವರವನ್ನ ಎಚ್.ಡಿ. ದೇವೇಗೌಡರು ಪಡೆದುಕೊಳ್ತಾ ಇದ್ದಾರೆ? ಭವನ ಸಂಜೆ 4:30ಕ್ಕೆ ಶ್ರೀ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಹಾಗೂ ಶ್ರೀ ಪರಮೇಶ್ವರ್ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣವಚನವನ್ನ ಸ್ವೀಕಾರ ಮಾಡಲಿರುವ ಹಿನ್ನೆಲೆಯಲ್ಲಿ ಮತ್ತು ವಿಧಾನಸೌಧ ಮುಂಭಾಗದಲ್ಲಿ ಭವ್ಯ ಮೆಟ್ಟಿಲುಗಳ ಮೇಲೆ ಬೃಹತ್ ವೇದಿಕೆಯ ನಿರ್ಮಾಣ ಹಾಗೂ ಸಂಪೂರ್ಣ ಸಿದ್ಧತೆಗಳು ಕೂಡ ಪೂರ್ಣ ಆಗಿದೆ. ಇದರಲ್ಲಿ ಈಗ ಅಷ್ಟೇ ಮಾಜಿ ಪ್ರಧಾನಿ ದೇವೇಗೌಡರು ಇಲ್ಲಿಗೆ ಆಗಮಿಸಿ ವೇದಿಕೆಯ ಮೇಲೆ ಬಂದು ಏನೆಲ್ಲ ಸಿದ್ಧತೆಗಳು ಆಗಿದೆ ಹಾಗೂ ಅವರು ಹಿಂದೆ ಕೆಲವು ನಿರ್ದೇಶನ ಕೊಟ್ಟಿದ್ರು, ಆ ಪ್ರಕಾರ ಎಲ್ಲರೂ ಕೂಡ ಆಗಿದೆಯಾ ಸಿದ್ಧತೆಗಳು ಅನ್ನೋದನ್ನ ಕೂಡ ಪರಿಶೀಲನೆ ನಡೆಸಿದ್ರು. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರತ್ನಪ್ರಭಾ ಸ್ಥಳದಲ್ಲಿ ಪ್ರತಿಯೊಂದನ್ನು ಕೂಡ ಅವರು ವೀರೇಂದ್ರ, ತಾಂತ್ರಿಕ ತೊಂದರೆಯಿಂದ ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. 25ನೇ ಸಿಎಂ ಆಗಿ ಎಚ್.ಡಿ. ಕುಮಾರಸ್ವಾಮಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಸಮಾರಂಭಕ್ಕೆ ಭರದ ಸಿದ್ಧತೆ ನಡೀತಾ ಇದೆ. ವಿಧಾನಸೌಧದ ಮುಂಭಾಗದಲ್ಲಿ ದೊಡ್ಡದೊಂದು ವೇದಿಕೆಯನ್ನ ಈಗಾಗಲೇ ಸಿದ್ಧಪಡಿಸಲಾಗಿದೆ. ಆ ಸಿದ್ಧತೆ ಎಲ್ಲದರ ಬಗ್ಗೆ ದೇವೇಗೌಡರು ಅಧಿಕಾರಿಗಳಿಂದ ಮಾಹಿತಿಯನ್ನ ಕೇಳಿ ಪಡೆದುಕೊಳ್ತಾ ಇದ್ದಾರೆ. ಅದರ ನೇರ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಾ.